ಪರಮೇಶ್ವರ್ ಸಾಹೇಬರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ದಲಿತ ಸಮುದಾಯದ ಈ ದೇಶದ ಪರಮೋಚ್ಚ ನಾಯಕರು. ಮೋದಿಯವರಿಗೆ ದಲಿತ ಸಮುದಾಯದವ್ರನ್ನ ಕಂಡ್ರೆ ಆಗಲ್ಲ ಅನಿಸುತ್ತೆ. ನಾನು ನರೇಂದ್ರ ಮೋದಿ ಅವರಿಗೆ ಕೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಛಲವಾದಿ ನಾರಾಯಣ ಸ್ವಾಮಿಯವರು ಮೋದಿಯವ್ರನ್ನ ಪ್ರಶ್ನೆನೇ ಮಾಡಬಾರ್ದು ಅನ್ನೋ ಥರ ಮಾತಾಡ್ತಾರೆ. ನಾನು ನರೇಂದ್ರ ಮೋದಿಯವ್ರನ್ನ ಪ್ರಶ್ನೆ ಮಾಡ್ತಿದ್ದೀನಿ, ಯಾಕೆ ದಲಿತರು ಈ ದೇಶದಲ್ಲಿ ಬೆಳೆಯೋದು ನಿಮ್ಗೆ ಇಷ್ಟ ಇಲ್ವಾ ಸರ್? ಮಲ್ಲಿಕಾರ್ಜುನ್ ಖರ್ಗೆ ಸರ್ AICC ಪ್ರೆಸಿಡೆಂಟ್ ಆದರು, ಅದನ್ನು ನೋಡಿ ನಿಮಗೆ ಸಹಿಸ್ಕೊಳ್ಳೋಕ್ಕಾಗ್ತಿಲ್ವ ಸರ್? ಇಲ್ಲಿ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಪರಮೇಶ್ವರ್ ಸಾಹೇಬ್ರನ್ನ ನೋಡಿ ನಿಮಗೆ ಸಹಿಸ್ಕೊಳ್ಳೋಕ್ಕಾಗ್ತಿಲ್ವ ಸರ್? ಯಾಕೆ ನರೇಂದ್ರ ಮೋದಿ ಸರ್ ಬರೀ ಅಪ್ಪರ್ ಕಮ್ಯುನಿಟಿನೇ ಬೇಕಾ ನಿಮಗೆ? ಗಾನ ಭಜನ ಮಾಡೋರೇ ಬೇಕಾ? ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದವರು ನಿಮಗೆ ಬೇಡವಾ ಅನ್ನೋದು ನನ್ನ ಪ್ರಶ್ನೆ. ಮತ್ತು ಇನ್ನೊಂದು ಹೇಳ್ತೀನಿ, ಈ ಛಲವಾದಿ ನಾರಾಯಣ ಸ್ವಾಮಿ ಅವರ ಹೇಳಿಕೆ ನನಗೆ ಭಾಳ ಬೇಜಾರು ತರಿಸ್ತು. ಇವರೊಂದು ಚಡ್ಡಿನ ಒತ್ಕೊಂಡ ಮೇಲೆ ಎಲ್ಲ ಉಲ್ಟಾ ಓದ್ಕೊತಾ ಇದ್ದಾರೆ. ಅವರು ಆನೆ ಮತ್ತು ನಾಯಿಯ ಒಂದು ಕತೆ ಹೇಳಿದ್ರು. ಛಲವಾದಿ ನಾರಾಯಣ ಸ್ವಾಮಿಯವರೇ, ಈ ಸ್ಟೋರಿಯಲ್ಲಿ ಆನೆ ಯಾರು ಗೊತ್ತಾ? ಪ್ರಿಯಾಂಕಾ ಖರ್ಗೆ ಸಾಹೇಬರು. ನಾಯಿ ಯಾರು ಅಂತ ನಾನು ಹೇಳಲ್ಲ. ನಾನು ಛಲವಾದಿ ನಾರಾಯಣ ಸ್ವಾಮಿ ಅವ್ರನ್ನ ನಾಯಿ ಎಂದು ಕರೆಯುವುದಿಲ್ಲ, ಏಕೆಂದರೆ ನನಗೆ ಅವ್ರ ಬಗ್ಗೆ ಗೌರವ ಇದೆ. ಛಲವಾದಿ ನಾರಾಯಣ ಸ್ವಾಮಿಯವರು ನಾಯಿ ಅಲ್ಲ. ಮತ್ತೊಮ್ಮೆ ಹೇಳ್ತಿದ್ದೀನಿ, ಛಲವಾದಿ ನಾರಾಯಣ ಸ್ವಾಮಿಯವರೇ, ನೀವು ನಾಯಿ ಅಲ್ಲ. ನಿಮ್ಮ ಬಗ್ಗೆ ಗೌರವ ಇದೆ, ನಮಗೆ ಸಂಸ್ಕಾರ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಕಾಲು ಉಗುರಿಗೆ ಸಮಾನೇನ್ರಿ ನೀವು? ಕೆಲವು ಪದಗಳನ್ನ ಬಳಸ್ತೀರ. ಛಲವಾದಿ ನಾರಾಯಣ ಸ್ವಾಮಿ ಅವ್ರ ಸೀಟ್ ಗಟ್ಟಿ ಆಗಬೇಕು ಅಂದರೆ ನಮ್ಮ ಖರ್ಗೆ ಸಾಹೇಬ್ರನ್ನ ಬೈಬೇಕು, ಇಲ್ಲಾಂದರೆ ಅವ್ರಿಗೆ ನಿದ್ದೆ ಬರಲ್ಲ. 40 ವರ್ಷ ಇಲ್ಲಿ ಬಕೆಟ್ ಹಿಡ್ಕೊಂಡು ರಾಜಕಾರಣ ಮಾಡ್ಕೊಂಡು ಹೋದರು. ಅಲ್ಲಿ BJP ಅವ್ರು ಯಾವಾಗ ಓದ್ದು ಆಚೆ ಆಗ್ತಾರೋ ಛಲವಾದಿ ನಾರಾಯಣ ಸ್ವಾಮಿಗೂ ಗೊತ್ತಿಲ್ಲ. ಛಲವಾದಿ ನಾರಾಯಣ ಸ್ವಾಮಿ ಅವರು ಯಾವತ್ತಾದರೂ ಯೋಚನೆ ಮಾಡಿ, ದಲಿತ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷ ಕೊಟ್ಟಿರೋ ಕೊಡುಗೆ ನಿಮ್ಮ ಪಕ್ಷ ಕೊಟ್ಟಿದೆಯನ್ರಿ? ಪ್ರಿಯಾಂಕಾ ಖರ್ಗೆ ಸಾಹೇಬ್ರನ್ನ ಯಾಕೆ ಟಾರ್ಗೆಟ್ ಮಾಡ್ತೀರಾ? ಏನು ನೀವು ಅಟ್ಯಾಕ್ ಮಾಡಿಬಿಟ್ರೆ ನಾವು ಸುಮ್ಮನೆ ಇರ್ತೀವ? ಏನು ಪ್ರಧಾನಿ ಮೋದಿಗಳನ್ನ ಪ್ರಶ್ನೆ ಮಾಡಬಾರ್ದು? ಇವತ್ತಿಂದ ನಾವು ಮೋದಿಯವ್ರನ್ನೂ ಪ್ರಶ್ನೆ ಮಾಡ್ತೀವಿ. ಏನೀಗ ಪ್ರಜಾಪ್ರಭುತ್ವದಲ್ಲಿ ಯಾರನ್ನ ಬೇಕಾದರೂ ಪ್ರಶ್ನೆ ಮಾಡ್ಬೋದು. ಪ್ರಧಾನಿ ಮೋದಿ ಅವರೇ, ಅಮಿತ್ ಶಾ ಅವರೇ, ಇದೇನು ಡಿಕ್ಟೇಟರ್ಶಿಪ್ ಅಲ್ಲ, ಇದು ಪ್ರಜಾಪ್ರಭುತ್ವ, ಡೆಮಾಕ್ರಸಿ, ವರ್ಲ್ಡ್ಸ್ ಲಾರ್ಜೆಸ್ಟ್ ಡೆಮಾಕ್ರಸಿ ನಮ್ಮದು. ವಿ ವಿಲ್ ಕ್ವಶನ್ ಆನರಬಲ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಜಿ ಆ್ಯಂಡ್ ಅಮಿತ್ ಶಾ ಜಿ. IT ರೆಡಿ ಮಾಡಿದ್ರೆ ನಾವು ಭಯ ಬೀಳ್ತೀವಿ ಅಂದ್ಕೊಂಡಿದ್ದೀರಾ? 1000 ಮಾಡಿರಿ, 1000 ರೈಡ್ ಆಗಿದೆ ಬರೀ ಕಾಂಗ್ರೆಸ್ ಅವ್ರ ಮೇಲೆ. ನೀವು IT ಇಡಿ ಏನು ಬೇಕಾದರೂ ರೈಡ್ ಮಾಡಿರಿ, ನೀವೇನು ಬೇಕಾದರೂ ಟಾರ್ಚರ್ ಕೊಡಿ. 2029ಗೆ ಸೆಂಟ್ರಲಲ್ಲಿ ಕಾಂಗ್ರೆಸ್ ಬರುತ್ತೆ, ರಾಹುಲ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿ ತೀರ್ತಾರೆ. BJP ಅವರಿಗೆ ದಮ್ಮು ತಾಕತ್ತಿದ್ರೆ ಅದು ಏನು ಮಾಡ್ತಿರೋ ಮಾಡ್ಕೊಳ್ಳಿ. ಶಿಕ್ಷಣ ಸಂಸ್ಥೆಗಳ ಮೇಲೆ ಬರ್ತಾರೆ ಇವರು. 45 ವರ್ಷದ ಇತಿಹಾಸ ಇರೋ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ಬರ್ತಾರೆ. 1000 ಜನ ವೈದ್ಯರನ್ನ ರೂಪಿಸಿದರೆ. ಸರ್, ಒಂದು ಟ್ರಸ್ಟ್ ಅಂದರೆ ದಾನ ಧರ್ಮ, 100 ಜನಕ್ಕೆ ದಾನ ಧರ್ಮ ಮಾಡ್ತೀವಿ, ಡೊನೇಟ್ ಮಾಡ್ತೀವಿ. ಅದು ರೀಸನ್ ಯಾಕೆ ಸಡನ್ನಾಗಿ ಯಾಕೆ ಇಡಿ ಬರಬೇಕು? ಯಾಕೆ BJP ಅವ್ರ ಮೇಲೆ ಇಡಿ ಬರಲ್ವಾ? ಅಶೋಕ್ ಅವ್ರ ಟ್ರಾನ್ಸಾಕ್ಷನ್ ಕ್ಲೀನ್ ಆಗಿದೆಯಾ? ವಿಜೇಂದ್ರ ಅವ್ರ ಟ್ರಾನ್ಸಾಕ್ಷನ್ ಕ್ಲೀನ್ ಆಗಿದೆಯಾ? BJP ಅವರೆಲ್ಲ ಕ್ಲೀನ್ ಚಿಟ್ಟಾ? ಬರೀ ಕಾಂಗ್ರೆಸ್ ಅವ್ರ ಟಾರ್ಗೆಟಾ? IT ಇಡಿ ನನ್ನ ನೋಡಿ ಸುಪ್ರೀಂ ಕೋರ್ಟು ತರಾಟೆಗೆ ತೊಗೊಂಡಿದೆ. ಇಡಿಗೆ ಲಿಮಿಟ್ ದಾಟಿ ಬರ್ತಾ ಇದ್ದಾರೆ ಇಡಿ ಅವ್ರನ್ನ. ನಾವು ED ಅವ್ರ ಮೇಲೂ ಕೇಸ್ ಹಾಕ್ತೀವಿ. ಏನು ED ಅವರು IT ಆಫೀಸರ್ಸ್ ಏನು ಅವ್ರ ಅಪ್ಪನ ಮನೆ ಸೊತ್ತ ಟಾರ್ಗೆಟ್ ಮಾಡಿದ್ರೆ ಮಾಡಿಸ್ಕೊಳ್ಳೋಕ್ಕೆ? ನಮಗೆ ಫೇಸ್ ಮಾಡೋ ದಮ್ಮಿದೆ, ಕಾಂಗ್ರೆಸ್ ಲೀಡರ್ಶಿಪ್ಗೆ ದಮ್ಮಿದೆ. ನಿಮ್ಮ IT ಇಡಿಗೆಲ್ಲ ಭಯ ಬೀಳಲ್ಲ. ನಾವು 29ನಲ್ಲಿ ರಾಹುಲ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಅನ್ನೋ ಅಭದ್ರತೆ BJP ಅವ್ರು ಕಾಡಿದೆ. ಮೊನ್ನೆನೇ ಮಾರ್ಜಿನ್ ನಂಬರಲ್ಲಿ ಹೋಗ್ಬಿಟ್ಟಿದ್ದಾರೆ ಕಾಂಗ್ರೆಸ್, ಇದು BJP ಅವರು. ಅಷ್ಟು ಹೇಳಕ್ಕೆ ಬಯಸ್ತೇನೆ ಸರ್. ನಾನು ಹೇಳೋದು ಆಯ್ತಲ್ಲ, ಹಂಗಾದ್ರೆ ಯಾಕೆ ವಿಜೇಂದ್ರ ಅವ್ರ ಮೇಲೆ ಬರ್ತಿಲ್ಲ, ಅಶೋಕ್ ಅವ್ರ ಮೇಲೆ ಬರ್ತಿಲ್ಲ? ದಲಿತರು ಯಾಕೆ ಟಾರ್ಗೆಟ್ ಈ ದೇಶದಲ್ಲಿ? ದಲಿತರು ಯಾಕೆ ಟಾರ್ಗೆಟ್ಟು? ಹಿಂದುತ್ವದ ಬಗ್ಗೆ ಮಾತಾಡ್ತಾರಲ್ಲ ಇವರು, ಅಪ್ಪರ್ ಕಮ್ಯುನಿಟಿಯವರು ಹಿಂದುತ್ವದ ಬಗ್ಗೆ ಮಾತಾಡ್ತಾರಲ್ಲ ಯಾಕೆ? ಅಲ್ಲಲ್ಲ, ಒಂದು ನಿಮಿಷ, ನಾನು ಕೆಲವ್ರನ್ನ ಮಾತಾಡ್ತಾರಲ್ಲ, ಯಾಕೆ ದಲಿತರನ್ನ ಟಾರ್ಗೆಟ್ ಮಾಡ್ತೀರಾ? ದಲಿತರು ಹಿಂದೂಗಳಲ್ವ ಈ ದೇಶದಲ್ಲಿ? ದಲಿತರನ್ನು ಟಾರ್ಗೆಟ್ ಮಾಡಲಾಗಿದೆ, ದಲಿತರನ್ನು ಟಾರ್ಗೆಟ್ ಮಾಡ್ತಿದೆ BJP. ಇದು ನನ್ನ ಸಿದ್ಧಾಂತ. ಅಷ್ಟೇ ಯಾಕೆ ಅಲ್ಲಿ ಹೇಳಿ, ಯಾಕೆ ಪರಮೇಶ್ವರ್ ಸಾಹೇಬ್ರನ್ನ ಟಾರ್ಗೆಟ್ ಮಾಡಬೇಕು? ಏನು ಟಾರ್ಗೆಟ್ ಮಾಡಬೇಕು? ಏನು ಟ್ರಸ್ಟಿಂದ ಆಗಿದೆ ಆ ಡೀಟೇಲ್ಸ್ ಹೇಳಿದಾರಾ? ಅಂದರೆ ಇವ್ರು ಹೋಮ್ ಮಿನಿಸ್ಟ್ರನ್ನ ಟಾರ್ಗೆಟ್ ಮಾಡಿಬಿಟ್ರೆ ಸ್ಟೇಟ್ ಡಿಸ್ಟೆಬಿಲೈಸ್ ಆಗುತ್ತೆ, ಹಂಗೆಲ್ಲ ಪರಮೇಶ್ವರ್ ಸಾಹೇಬ್ರಿಗೆ ಧೈರ್ಯ ಇದೆ ರೀ. ಇವತ್ತು ಕರ್ನಾಟಕದಲ್ಲಿ ದಲಿತ ಸಮುದಾಯದ ಭಾಳಷ್ಟು ಮುಖಂಡರಿದ್ದಾರೆ.